ಮಿತ್ರರೇ, ಜುಲೈ 20ರಂದು ಜಂತರ್ ಮಂತರ್ನಿಂದ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವ ಪ್ರತಿಭಟನೆಯಲ್ಲಿ ವ್ಯಾಪಕ ಹಿಂಸಾಚಾರ ಸಂಭವಿಸಿತ್ತು. ಸಿಜೆಪಿಯ ಅಭಿಜಿತ್ ದೀಪ್ಗೆ ಯಾರು ಬೇಕಾದರೂ ಪ್ರತಿಭಟನೆಯಲ್ಲಿ ಸೇರಬಹುದು ಎಂದು ಹೇಳಿದೆ ತಡ. ಕ್ರಿಮಿನಲ್ಗಳು, ಗೂಂಡಾಗಳು, ಸಮಾಜ ವಿರೋಧ ಶಕ್ತಿಗಳು ಸೇರಿಕೊಂಡು ಕೊನೆಗೆ ಆಗಿದ್ದೇನು? ಜುಲೈ 20ರಂದು ಸಂಸತ್ ಚಲೋದಲ್ಲಿ ಪೊಲೀಸರು ಮತ್ತು ಗೂಂಡಾಗಳ ನಡುವೆ ದೊಡ್ಡ ಹೋರಾಟವೇ ನಡೆಯಿತು. ಪೊಲೀಸರನ್ನು ಕೆಲವು ಕಿಡಿಗೇಡಿಗಳು ಹಿಡಿದು ಚಚ್ಚಿದ್ದರು. ಅನೇಕ ಮಂದಿ ಪೊಲೀಸರಿಗೆ ಗಾಯಗಳಾಗಿತ್ತು. ಪೊಲೀಸರೊಬ್ಬರನ್ನು ಗೂಂಡಾಗಳು ಸೇರಿಕೊಂಡು ಕೊಂದೆ ಹಾಕಿಬಿಡುತ್ತಿದ್ದರು. ಅಭಿಜಿತ್ ದೀಪ್ಗೆ ಚೋಡ್ ದೋ ಎಂದು ಕೂಗಿದ ಮೇಲೆ ಪೊಲೀಸಪ್ಪನ ಮೇಲಿನ ಹಿಡಿತವನ್ನು ಗೂಂಡಾಗಳು ಸಡಿಲಿಸಿದ್ದಾರೆ ಎಂದು ಕಾಣುತ್ತದೆ. ಅವರಿಗೆ ಹೋದ ಜೀವ ಮರಳಿ ಬಂದ ಹಾಗಾಗಿತ್ತು. ಪೊಲೀಸರು ಕೂಡ ಸೇಡಿಗೆ ಸೇಡು ಎಂಬ ರೀತಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ನಿಂದ ಶೂಟ್ ಮಾಡಿದ್ದರು. ಗೂಂಡಾಗಳು, ಕಿಡಿಗೇಡಿಗಳು ಮಾಡಿದ ತಪ್ಪಿಗೆ ವಿದ್ಯಾರ್ಥಿಗಳು ಲಾಠಿ ಏಟಿನ ರುಚಿ ತಿನ್ನಬೇಕಾಯಿತು. ಪೊಲೀಸರು ಕೋಪದ ಭರದಲ್ಲಿ ಸಿಕ್ಕವರನ್ನೆಲ್ಲ ಹಿಡಿದು ಚಚ್ಚಿದರು. ಪೆಲೆಟ್ಗಳು ತಾಗಿ 4 ವಿದ್ಯಾರ್ಥಿಗಳಿಗೆ ತೀವ್ರ ಗಾಯಗಳಾಗಿತ್ತು. 100 ವಿದ್ಯಾರ್ಥಿಗಳ ತಲೆಗೆ, ಮೈಗೆ, ಬೆನ್ನಿಗೆ ಲಾಠಿ ಏಟು ತಗುಲಿತ್ತು. 19 ವರ್ಷದ ಒಬ್ಬ ಯುವಕನ ಕಣ್ಣಿಗೆ ಪೆಲೆಟ್ ಹೊಡೆದು ಪೆಟ್ಟಾಗಿದೆ. ಈಗ ವಿಚಾರ ಸುಪ್ರೀಂ ಕೋರ್ಟ್ ಎದುರು ಬಂದಿದೆ. ಸುಪ್ರೀಂ ಕೋರ್ಟ್ ಕ್ರಿಮಿನಲ್ ಹಿನ್ನೆಲೆ ಇರದ, ಹಿಸ್ಟರಿ ಶೀಟ್ ಹೊಂದಿರದ ವಿದ್ಯಾರ್ಥಿಗಳನ್ನು ಬಿಡುಗಡೆ ಮಾಡಬೇಕೆಂದು ಆದೇಶಿಸಿದೆ. ಆದರೆ ಹಿಸ್ಟರಿ ಶೀಟ್ ಹೊಂದಿರುವ, ಕ್ರಿಮಿನಲ್ ಹಿನ್ನೆಲೆ ಇರುವ ವ್ಯಕ್ತಿಗಳ ವಿರುದ್ಧ FIR ರದ್ದು ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಅಪ್ರಾಪ್ತ ವಯಸ್ಕ ಬಾಲಕರನ್ನು ಬಂಧಿಸಿದ್ದರೆ ಅವರನ್ನು ಬಿಡುಗಡೆ ಮಾಡಬೇಕು ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಆದರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಸಿಜೆಪಿಯ ವಕ್ತಾರ ಸರೋದಾಸ್ ಸುತಾರಾಮ್ ಒಪ್ಪುತ್ತಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಒಪ್ಪಿಗೆಗೆ ಅರ್ಹವಲ್ಲ. ಮೋದಿ ಸರ್ಕಾರ ಜೊತೆ ಮಾಡಿಕೊಂಡ ಡೀಲ್ ಏನಿತ್ತು? ಪ್ರತಿಭಟನೆ ಸ್ಥಳದಲ್ಲಿದ್ದು ಬಂಧಿಸಲಾದ ಎಲ್ಲರನ್ನೂ ಬಿಡುಗಡೆ ಮಾಡಬೇಕೆಂದು ನಮ್ಮ ಬೇಡಿಕೆಯಾಗಿತ್ತು. ಆ ಬೇಡಿಕೆಗೆ ಸರ್ಕಾರ ಒಪ್ಪಿಕೊಂಡಿತ್ತು. ನಾವು ಮಾಡಿಕೊಂಡ ಡೀಲ್ನಂತೆ ಎಲ್ಲರ ವಿರುದ್ಧ FIR ರದ್ದು ಮಾಡಿ ಬಿಡುಗಡೆ ಮಾಡಬೇಕು. ಇಲ್ಲದಿದ್ದರೆ ಮತ್ತೆ ಪ್ರತಿಭಟನೆ ಆರಂಭಿಸುತ್ತೇವೆ ಎಂದು ಸರೋ ಹೇಳಿದ್ದಾರೆ. ಸುಮಾರು 2900ಕ್ಕೂ ಹೆಚ್ಚು ಹಿಸ್ಟರಿ ಶೀಟರ್ಗಳು, ಸಮಾಜ ವಿರೋಧಿ ಶಕ್ತಿಗಳು ಪ್ರತಿಭಟನೆಯಲ್ಲಿ ನುಸುಳಿದ್ದಾರೆಂದು ದೆಹಲಿ ಪೊಲೀಸರು ಈಗಾಗಲೇ ಪತ್ತೆ ಹಚ್ಚಿದ್ದಾರೆ. ಮುಖದ ಗುರುತು ಪತ್ತೆ ಹಚ್ಚುವ ಟೆಕ್ನಾಲಜಿ ಮೂಲಕ ಮತ್ತು CCTV ಕ್ಯಾಮೆರಾಗಳ ಮೂಲಕ ದೆಹಲಿ ಪೊಲೀಸರು ಕ್ರಿಮಿನಲ್ಗಳನ್ನು ಪತ್ತೆ ಹಚ್ಚಿದ್ದರು. ಈಗ ಒಂದು ಪ್ರಶ್ನೆ ಏನೆಂದರೆ, BJP ಸರ್ಕಾರ ಎಲ್ಲರ ವಿರುದ್ಧ FIR ರದ್ದು ಮಾಡೋದಾಗಿ ಡೀಲ್ ಮಾಡಿಕೊಂಡಿದ್ದು ಏಕೆ? ಪ್ರತಿಭಟನೆಯ ಸ್ಥಳಕ್ಕೆ ಕೆಲವು ಕ್ರಿಮಿನಲ್ಗಳು ನುಸುಳಿರುವ ವಿಚಾರ ಅವರಿಗೆ ಗೊತ್ತಾಗಲಿಲ್ಲವೇ? ಸದ್ಯ ಇವರ ಪ್ರತಿಭಟನೆ ಮೊದಲಿಗೆ ವಾಪಸ್ ತೆಗೆದುಕೊಳ್ಳಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದುಕೊಂಡಿದೆ. ಈಗ ಏನಾಗಿದೆ ಅಂದರೆ, CJP ಎಲ್ಲರ ವಿರುದ್ಧ ಕೇಸ್ ರದ್ದು ಮಾಡಿ ಅಂತ ಇದೆ. ಆದರೆ ಸರ್ಕಾರ ಈಗ ಏನು ಮಾಡುತ್ತೆ? ಡೀಲ್ನಂತೆ ನಡೆದುಕೊಳ್ಳುತ್ತಾ ಅಥವಾ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ತಲೆಬಾಗುತ್ತಾ? ಇದೊಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ ಎಂತಾಗಿದೆ. ಅತ್ತ ದರಿ ಇತ್ತ ಹುಲ್ಲಿ ಎನ್ನುವಂತಾಗಿದೆ. ಒಂದು ವೇಳೆ ಎಲ್ಲರ ವಿರುದ್ಧ ಕೇಸ್ ವಾಪಸ್ ತೆಗೆದುಕೊಂಡ್ರೆ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದಾಗುತ್ತೆ. ವಾಪಸ್ ತೆಗೆದುಕೊಳ್ಳದಿದ್ದರೆ CJP ಮತ್ತೆ ಪ್ರತಿಭಟನೆ ಕೂತ್ಕೋತೀವಿ ಅಂತಿದೆ. ಬಹುಶಃ ತಿಂಗಳವರೆಗೆ ಕುಳಿತು ಪ್ರತಿಭಟನೆ ಮಾಡಿದರೂ ಏನೂ ಫಲಿತಾಂಶ ಸಿಗಲಿಲ್ಲ. ಸರ್ಕಾರ ಕ್ಯಾರೆ ಅನ್ನಲಿಲ್ಲ. ಸರ್ಕಾರವನ್ನು ಬಗ್ಗಿಸೋದು ಹೇಗೆ ಅಂತ ಯೋಚನೆ ಮಾಡಿದಾಗ ಈ ಉಪಾಯ CJPಗೆ ಒಳ್ಳೆದಿರಬಹುದು. ಒಳ್ಳೆ ಮಾತಿಗೆ ಸರ್ಕಾರ ಬಗ್ಗೋಲ್ಲ. ಸ್ವಲ್ಪ ಬಿಸಿ ಮುಟ್ಟಿಸಬೇಕು ಅಂತಲೇ ಎಲ್ಲರಿಗೂ ಫ್ರೀ ಟಿಕೆಟ್, ಫ್ರೀ ಮೀಲ್ಸ್, ಫ್ರೀ ಶೆಲ್ಟರ್ ಕೊಟ್ಟು ಸೇರಿಸಿಕೊಂಡಿತು. ಈ ಕ್ರಿಮಿನಲ್ಗಳು ಅಂತೆಂಥವರಲ್ಲ. ಪೊಲೀಸರನ್ನು ಬೇಯಿಸಿಕೊಂಡು ಸಂಸತ್ ಭವನದೊಳಗೆ ನುಗ್ಗಿದರೆ ದೊಡ್ಡ ಅನಾಹುತವೇ ಸಂಭವಿಸುತ್ತಿತ್ತು. ಈಗ ಸರೋದಾಸ್ ಹೇಳೋದೇನೆಂದರೆ, ಸರ್ಕಾರ ಇಂದು ಲಿಖಿತ ಗ್ಯಾರಂಟಿ ಕೊಡ್ತಿದ್ರೆ ಮತ್ತೆ ಪ್ರತಿಭಟನೆ ಮಾಡ್ತೀವಿ ಅಂತ ಬೆದರಿಕೆ. ಕೊನೆಗೆ ಇದು ಎಲ್ಲಿಗೆ ಬಂದು ಮುಟ್ತದೋ ಕಾದು ನೋಡಬೇಕು. ಮಿತ್ರರೇ, ವಿಡಿಯೋ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.